ಒಂದು ರೈತನಿಗೆ ಜನಿಸಿ ತಮಗೆಂದೂ ಚಿಂತಿಸಲಾಗದಷ್ಟು ಕಷ್ಟವನ್ನು ಸಹಿಸಿ 1901 ಹೆನ್ರಿ ಫೋರ್ಡ್ ಎಂಬಾತ ಒಂದು ಕಾರ್ ಕಂಪನಿಯನ್ನು ನಿರ್ಮಿಸುತ್ತಾನೆ. ಆ ಕಂಪನಿಯ ಹೆಸರು ಹೆನ್ರಿ ಫೋರ್ಡ್ ಎಂದೇ ಇಟ್ಟ. 1903ರಲ್ಲಿ ಅವನನ್ನು ಅವನ ಕಂಪನಿಯಿಂದ ಹೊರಹಾಕಲಾಯಿತು. ಅವನಿಗೆ ಆ ಒಂದು ಕಷ್ಟವನ್ನು ಸಹಿಸಲಾರದೆ ಆ ಒಂದು ಸಂಕಷ್ಟದಿಂದ ಅವನು ಮೇಲೆದ್ದು ಬರಲು ತುಂಬಾ ಪ್ರಯತ್ನಿಸುತ್ತಾನೆ. ಅವನಿಗೆ ಮಿಡಲ್ ಕ್ಲಾಸ್ ಒಂದು ಕಾರ್ ಮಾಡಬೇಕೆಂದು ಅವನ ಉದ್ದೇಶ ಮಾತ್ರವಾಗಿರಲಿಲ್ಲ. ಮತ್ತೊಂದು ಗುರಿ ಇತ್ತು. ತನ್ನನ್ನು ಕಂಪನಿಯಿಂದ ಹೊರಹಾಕಿದವರಿಗೆ ಒಂದು ಮೇಲೆಟ್ಟು ನೀಡುವುದಾಗಿದ್ದು ಮತ್ತೊಂದು ದೇಶ. ಆದ್ರೆ ಹೆನ್ರಿ ಫೋರ್ಡ್ ಯಾರು, ಅವನ ಉದ್ದೇಶ ಏನು, ಅವನ ಕುರಿತು ಒಂದು ಸವಿಸ್ತಾರವಾಗಿ ನಾವು ಈ ವಿಡಿಯೋದಲ್ಲಿ ನಾವು ನೋಡೋಣ. ನಮಸ್ಕಾರ, ನಾನು ಸಫರ್. ಇಂದು ನಿಮ್ಮ ಮುಂದೆ ಒಂದು ಸಕ್ಸಸ್ಫುಲ್ ಸ್ಟೋರಿಯನ್ನು ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೇನೆ. ಈ ಒಂದು ಜೀವನ ಚರಿತ್ರೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಏಕೆಂದರೆ ಅಷ್ಟಕ್ಕೂ ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗಿದೆ ಈ ಒಂದು ಹೆನ್ರಿ ಫೋರ್ಡ್ ರವನು. 1863 ಜುಲೈ 30 ಅಮೆರಿಕ ಮೀಶಿಯಾದಲ್ಲಿ ವಿಲಿಯಂ ಫೋರ್ಡ್ ಮತ್ತು ಮೇರಿ ಫೋರ್ಡ್ ರವರ 6 ಮಕ್ಕಳಲ್ಲಿ ದೊಡ್ಡವನಾಗಿದ್ದಾನೆ ಹೆನ್ರಿ ಫೋರ್ಡ್. ತಂದೆ ತಾಯಿ ಒಂದು ಕೃಷಿ ಫಾರ್ಮ್ ಮಾಡಿ ಜೀವಿಸುತ್ತಿದ್ದರು. ಆದರೆ ಇವನಿಗೆ ಈ ದಾರಿಯಲ್ಲಿ ಹೋಗಲು ಆಸಕ್ತಿ ಇರಲಿಲ್ಲ. ಆದರೆ ಜೀವಿಸಬೇಕೆಂಬ ಒಂದೇ ಒಂದು ಕಾರಣದಿಂದ ಅವನು ಕೃಷಿ ಫಾರ್ಮ್ ಅನ್ನು ನೋಡಿಕೊಂಡ. ಇವನ ಗುರಿ ತಂದೆಯನ್ನು ಸಹಾಯಿಸಬೇಕು ಮತ್ತು ಕುಟುಂಬದವರನ್ನು ನೋಡಬೇಕು ಎಂದಾಗಿತ್ತು. ಕಲಿಯಲಿಕ್ಕೆ ಆಸಕ್ತಿ ಇರಲಿಲ್ಲ. ಆದ್ದರಿಂದ 8ನೇ ತರಗತಿಯಲ್ಲಿ ಶಾಲೆಗೆ ಗೈರು ಸಲ್ಲಿಸುತ್ತಾನೆ. ಬೇರೆಯವರಿಗಿಂತಲೂ ವಿಭಿನ್ನವಾಗಿ ಸ್ವಂತವಾಗಿ ಏನಾದರೂ ಮಾಡಬೇಕು ಎನ್ನುವ ಒಂದು ಛಲ ಅವನಲ್ಲಿತ್ತು. ಏನಾದರೂ ಚಿಕ್ಕ ಮಿಷನ್ ಸಿಕ್ಕಿದರೆ ಸಾಕು, ಅದನ್ನು ತೆಗೆದು ರಿಪೇರಿ ಮಾಡಿ ಅದರ ಪ್ರೊಸೀಜರ್ಸ್ ಹೇಗೆ ಎಂದು ಕಲಿಯುತ್ತಿದ್ದ. ಹೀಗಿರುವಾಗ ಅವನ ಜೀವನದಲ್ಲಿ 2 ಘಟನೆ ಉಂಟಾಯಿತು. ಒಂದನೆಯದು ರೋಡ್ ಇಂಜಿನ್ ಅಂತ ಹೇಳ್ತಾರೆ. ರೋಡ್ ಇಂಜಿನ್ ಅಂದ್ರೆ ಸ್ಟ್ರೀಮ್ ಇಂಜಿನ್ ಅಂತ ಅರ್ಥ. ಆ ಸ್ಟ್ರೀಮ್ ಇಂಜಿನ್ ಅಂದ್ರೆ ಏನು? ಸ್ಟ್ರೀಮ್ ಇಂಜಿನ್ ಅಂದ್ರೆ ಒಂದು ಆವಿಯಲ್ಲಿ ನಮ್ಮ ವಾಹನಗಳು ಚಲಿಸುವುದು. ಅದು ನೀರಾವಿಯಲ್ಲಿ ನಮ್ಮ ವಾಹನಗಳು ಕಾರ್ಯನಿರ್ವಹಿಸುತ್ತದೆ ಈ ಒಂದು ಸ್ಟ್ರೀಮ್ ಇಂಜಿನ್ ಇಂದ. ಮತ್ತೊಂದು ಘಟನೆ ಉಂಟಾಗಿದೆ ಏನೆಂದರೆ, ಅವನಿಗೆ ಅವನ ತಂದೆ ಒಂದು ಪಾಕೆಟ್ ವಾಚ್ ಕೊಡುತ್ತಿದ್ದರು. ಆ ಪಾಕೆಟ್ ವಾಚ್ ಸಿಕ್ಕಿದ ಕೂಡಲೇ ಈ ಹೆನ್ರಿ ಫೋರ್ಡ್ ಎಂಬಾತ ಆ ಚಿಕ್ಕ ಹುಡುಗ ಅವನು ರೂಮ್ಗೆ ಹೋಗಿ ಕದ್ದು ಕುಳಿತು ಅಲ್ಲಿ ಆ ಒಂದು ವಾಚ್ ಅನ್ನು ತೆಗೆದು ರಿಪೇರಿ ಮಾಡತೊಡಗುತ್ತಾನೆ. ಅದರ ಒಳಗಿರುವ ಎಲ್ಲಾ ಸಾಧನೆಗಳನ್ನು, ಎಲ್ಲಾ ವಸ್ತುಗಳನ್ನು ತೆಗೆದು ರಿಪೇರಿ ಮಾಡಿ ಪುನಃ ಅದಕ್ಕೆ ಜೋಡಿಸುತ್ತಾನೆ. ಈ ಒಂದು ಸಾಮರ್ಥ್ಯವನ್ನು ಅವನಿಗೆ ಅವನ ತಮ್ಮಂದಿರಾಗ್ಲಿ, ಅವನ ವಿದ್ಯಾರ್ಥಿಗಳು, ಅವನ ತರಗತಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳ ಮುಂಚೆ ಹೋಗಿ ಅವನ ಈ ಒಂದು ಸಕಲ ಸಾಮರ್ಥ್ಯಗಳನ್ನು ಅವರ ಮುಂದೆ ಬಹಿರಂಗಪಡಿಸುತ್ತಾನೆ. ನಂತರ ಅಲ್ಲಿರುವ ಊರವರಿಗೆಲ್ಲ ಇವರಿಗೆ ಗೊತ್ತಾಗ್ತದೆ ಇವನೊಬ್ಬ ದೊಡ್ಡ ಒಂದು ಮೆಕ್ಯಾನಿಕಲ್ ಆಗಿದ್ದಾನೆಂದು. ಎಲ್ಲ ಇದರ ಕುರಿತು ಒಂದು ಅರಿವು, ಇಷ್ಟಕ್ಕೂ ಒಂದು ಮೆಕ್ಯಾನಿಕಲ್ ಕುರಿತು ಒಂದು ಕಲಿಯದೆ, ಸ್ಕೂಲಿಗೆ ಹೋಗದೆ, ಶಾಲೆಗೆ ಹೋಗದೆ ಗೈರು ಹಾಜರಿ ಮಾಡುತ್ತಿದ್ದ ಈ ಒಂದು ವ್ಯಕ್ತಿ, ಈ ಒಂದು ಚಿಕ್ಕ ಹುಡುಗ ಇಷ್ಟಕ್ಕೂ ಒಂದು ಸಕಲ ಈ ಸಾಮರ್ಥ್ಯಗಳನ್ನು ಹೊಂದಿರುವ ಇಷ್ಟಕ್ಕೂ ಈ ಒಂದು ಹುಡುಗನ ಆ ಒಂದು ಸಾಮರ್ಥ್ಯವನ್ನು ನೋಡಿ ಜನರು ಕಂಗಾಲಾದರು. ಅವರೆಲ್ಲ ಇವನಿಗೆ ವಾಚ್ ರಿಪೇರಿ ಮಾಡಲು ಇವನ ಮನೆಗೆ ಬರುತ್ತಿದ್ದರು. ಹಲವಾರು ಜನ ಇವನ ಮನೆಗೆ ಬಂದು ಆ ವಾಚ್ ಅನ್ನು ರಿಪೇರಿ ಮಾಡಲು ಇವನಿಗೆ ಕೊಡುತ್ತಿದ್ದರು. ಆದ್ದರಿಂದ ಹಲವಾರು ಆ ಒಂದು ನಾಲೆಜ್ ಅನ್ನು ಅವನು ಕರಗತ ಮಾಡಿಕೊಂಡ. ತದನಂತರ ಇವನು ಮತ್ತಷ್ಟು ಅರಿವನ್ನು ಇವನು ಕರಗತ ಮಾಡಿಕೊಂಡ. ಮತ್ತೊಂದು ಘಟನೆ, 2ನೇ ಘಟನೆ ಏನೆಂದರೆ, ಇವನು ಇಷ್ಟೆಲ್ಲ ಆಯಿತು. ಇವನಿಗೆ ಹಲವಾರು ಜನ ಇವರಿಗೆ ಚಪ್ಪಾಳೆ ಪ್ರೋತ್ಸಾಹದಿಂದ ಇವನಿಗೆ ಪ್ರೋತ್ಸಾಹಿಸುತ್ತಿದ್ದರು. ಆದರೆ ಇವನಿಗೆ ಒಂದು ಹಣ ಇವನ ಕೈಗೆ ಬರುತ್ತಿರಲಿಲ್ಲ. ಇಷ್ಟೆಲ್ಲ ರಿಪೇರಿ ಮಾಡಿದ್ರು ಇವನ ಕೈಗೆ ಹಣ ಬರುತ್ತಿರಲಿಲ್ಲ. ಆಗ ಇವನು ಚಿಂತಿಸುತ್ತಾನೆ, ನಮಗೆ ಎಷ್ಟು ಕಷ್ಟದಲ್ಲಿ ನಾವು ನಮ್ಮ ಜೀವನ ಸಾಧಿಸುತ್ತಿದ್ದರು, ನಾನು ನನ್ನ ಈ ಒಂದು ಸಾಮರ್ಥ್ಯಕ್ಕೆ ಹಣವನ್ನು ನಾನು ಗಳಿಸಬೇಕು, ಏನಾದರೂ ಮಾಡಬೇಕು ಎಂದು ಚಿಂತಿಸಿದಿರುವಾಗ ಮತ್ತೊಂದು ಸಾಧನೆ, 2ನೇ ಘಟನೆ ಇಲ್ಲಿಯಾಗಿ ನಡೆಯುವುದು. ಇವನ ಆ ಘಟನೆಯನ್ನು ಇವನು ತೋರಿಸಿಕೊಡುತ್ತಾನೆ. ಯಾಕಂದ್ರೆ ಒಂದು ಸ್ಟ್ರೀಮ್ ಇಂಜಿನ್ ಅಂದ್ರೆ ಒಂದು ನೀರಾವಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತದೆ. ಈ ಸ್ಟ್ರೀಮ್ ಇಂಜಿನ್ ಒಂದು ಟ್ರ್ಯಾಕ್ಟರ್ ಅವನು ತಯಾರು ಮಾಡುತ್ತಾನೆ. ಈ ಒಂದು ಮೊದಲನೆಯ ಈ ವಸ್ತುವನ್ನು, ಈ ಟ್ರ್ಯಾಕ್ಟರ್ ಅನ್ನು ತನ್ನ ತಂದೆಗೆ ಅವನು ಅರ್ಪಿಸುತ್ತಾನೆ. ಇವರ ತಂದೆ ಬಹಳ ಒಂದು ಖುಷಿ ಆಗುತ್ತದೆ. ಈ ಒಂದು ಸಮಯದಲ್ಲಿ ಆಗಿದ ಒಂದು ಘಟನೆ ಉಂಟಾಗುವುದು ಏನಂದ್ರೆ, ಅವನ ತಾಯಿ ಈ ಲೋಕದಿಂದ ಅವನ ತಾಯಿ ವಿದಾಯ ಹೇಳುತ್ತಾರೆ. ಇವನಿಗೆ ತುಂಬಾ ಸಂಕಷ್ಟವಾಯಿತು. ಏಕೆಂದ್ರೆ ತುಂಬಾ ಕಷ್ಟಪಟ್ಟು ಈ ಫಾರ್ಮ್ನಿಂದ ಏನೂ ಗಳಿಸಲು ಸಾಧ್ಯವಾಗಲಿಲ್ಲ. ಮಾತ್ರವಲ್ಲ, ತಾಯಿಯ ಮಾತಿನಿಂದ ಮಾತ್ರ ಇವನು ಈ ಒಂದು ಕೆಲಸವನ್ನು ಮಾಡುತ್ತಿದ್ದ.
ನಂತರ ತಂದೆ ಹತ್ರ ಮಾತಾಡಿ ಇವನು ಮನೆ ಬಿಟ್ಟು ಬೇರೆ ಕಡೆಗೆ ಕೆಲಸಕ್ಕೆ ಹೋಗುತ್ತಾನೆ. ಅಲ್ಲಿ ಜೇಮ್ಸ್ ಫ್ಲವರ್ ಅಂಡ್ ಬ್ರದರ್ಸ್ ಮೆಷಿನ್ ಶಾಪ್ ಎಂಬ ಅಂಗಡಿಗೆ ಸೇರ್ತಾನೆ. ಇಲ್ಲಿ ಎಷ್ಟು ಕಷ್ಟವಾದರೂ $2.6 ಆಗಿದೆ ಇವನಿಗೆ ಸಿಗುತ್ತಿದ್ದದು. ಆದ್ದರಿಂದ ಏನು ಪ್ರಯೋಜನ ಇರಲಿಲ್ಲ. ಸ್ವಲ್ಪ ಕಾಲ ಹೋದರೆ ಜಾಸ್ತಿ ಆಗಬಹುದು, ಆದರೆ ಇವತ್ತಿಗೆ ಸಾಕಾಗುವುದಿಲ್ಲ. ಪಾಸಿವ್ ಇನ್ಕಮ್ಗೆ ಏನು ಮಾಡಬೇಕೆಂದು ಚಿಂತಿಸುತ್ತಾನೆ. ಆಗ ನೆನಪಾಗುತ್ತದೆ, ನಾನೊಂದು ಚಿಕ್ಕದಿರುವಾಗ ವಾಚ್ ರಿಪೇರಿ ಮಾಡುತ್ತಿದ್ದೆ, ಆ ಒಂದು ಕೆಲಸ ಪ್ರಯತ್ನಿಸಿದ್ರೆ ಏನು ಎಂದು ಚಿಂತಿಸುತ್ತಾನೆ. ಹಾಗೆ ಹಲವಾರು ವಾಚ್ಗಳನ್ನು ಇವನಿಗೆ ತಲುಪುತ್ತದೆ. ಸರಿಪಡಿಸಿ ಇವನು ಎಲ್ಲವನ್ನು ಸರಿಪಡಿಸಿ ಕೊಡುತ್ತಾನೆ. ಹಾಗೆ ಇವನು $3 ಆಗುತ್ತದೆ. ಜೀವಿಸಲಿಕ್ಕೆ ಹಣ ಸಾಕಾಯಿತು. ಹೀಗೆ 19 ವರ್ಷ ಆದಾಗ ಇವನ ಕೈಯಲ್ಲಿ ಜೀವನ ಖರ್ಚಿಗೆ ಹಣ ಬೇಕೆಂದು ತಿಳಿದಾಗ ಇವನು ಒಮ್ಮೆ ತಂದೆಯ ಕಡೆಗೆ ಹೋಗಿ ಬರಬೇಕೆಂದು ಯೋಚಿಸಿದ. ಇವನು ತಂದೆಯ ಬಳಿ ಹೋಗುವಾಗ ಹಲವಾರು ವರ್ಷ ಕಳೆದು ಇವನ ತಂದೆಯ ಬಳಿ ಹೋಗುತ್ತಾನೆ. ಈ ತಂದೆಯ ಬಳಿ ಹೋಗುವಾಗ ಒಂದು ಹೊಸ ಟ್ರ್ಯಾಕ್ಟರ್ ಇವನ ತಂದೆ ಖರೀದಿಸಿದ್ರು. ಆ ಟ್ರ್ಯಾಕ್ಟರ್ ಅನ್ನು ಇವರು ಖರೀದಿಸಿದ್ರು. ತಂದೆಗೆ ಉಪಯೋಗಿಸುವುದು ಹೇಗೆ, ಅದನ್ನು ಆಪರೇಟ್ ಮಾಡುವ ಸಿಸ್ಟಮ್ ಹೇಗೆ ಎಂದು ಆ ತಂದೆಗೆ ಗೊತ್ತಿರಲಿಲ್ಲ. ಆ ವೇಳೆ ಈ ಹೆನ್ರಿ ಫೋರ್ಡ್ ಏನ್ ಮಾಡ್ತಾನೆ, ಅವನ ತಂದೆಯ ಬಳಿ ಹೋಗಿ ಆ ಟ್ರ್ಯಾಕ್ಟರ್ ಅನ್ನು ಅದನ್ನು ಹೇಗೆ ಆಪರೇಟ್ ಮಾಡುವುದೆಂದು ಕಲಿಸಿಕೊಡುತ್ತಾನೆ. ಈ ಒಂದು ವಾರ್ತೆ ಅಲ್ಲಿರುವ ಎಲ್ಲ ಊರಿನವರಿಗೆಲ್ಲರಿಗೆ ತಿಳಿಯುತ್ತದೆ. ಆಗ ಈ ಒಂದು ವಾರ್ತೆ ಎಲ್ಲ ಊರಿಗೆ ತಿಳಿದು ಎಲ್ಲ ಊರಿನವರೆಲ್ಲ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಆ ಒಂದು ಕಾಲದಲ್ಲಿ ಅಷ್ಟಕ್ಕೂ ಅರಿವಿಲ್ಲದ ಒಂದು ಕಾಲವಾಗಿತ್ತು ಅಂದಿನ ಕಾಲ. ಹೀಗಿರುವಾಗ ಈ ಒಂದು ವಾರ್ತೆ ಹೇಗೋ ವೆಸ್ಟರ್ನ್ ಹೌಸ್ ಇಂಜಿನ್ ನ್ಯೂಯಾರ್ಕ್ನ ಕಿವಿಗೆ ಬಿತ್ತು. ಕೆಲವರಿಗೆ ಇದನ್ನು ಆಪರೇಟ್ ಮಾಡುವುದನ್ನು ಕಲಿಯಲು ತುಂಬಾ ಹೊತ್ತು ತೆಗೆಯುತ್ತದೆ. ಆದ್ರೆ ಇವನಿಗೆ ಎಲ್ಲ ಗೊತ್ತು. ಇವನನ್ನು ಒಂದು ಕಂಪನಿಗೆ ತೆಗೆಯಬೇಕು ಅಂತ ಅವರು ಯೋಚಿಸುತ್ತಾರೆ. ಇವನಿಗೆ ಸ್ವಲ್ಪ ಕೆಲಸದಲ್ಲಿ ಇವನಿಗೆ ಜಾಸ್ತಿ ಸ್ಯಾಲರಿ ಸಿಗಲಾರಂಭಿಸಿತು. ನಂತರ ಒಂದು ಮದುವೆ ಆದ. ಸ್ವಲ್ಪ ದಿನವಾದಾಗ ಆಫೀಸ್ಗೆ ಬಂದು ಮ್ಯಾಗಝಿನ್ ಬರುತ್ತದೆ. ಅದರಲ್ಲಿ ಟೆಕ್ಕಿ ವಾರ್ತೆಯನ್ನು ಓದಿದನು. ಅದರಲ್ಲಿ ಇದನ್ನು ಯುರೋಪಿನಲ್ಲಿ ಗ್ಯಾಸ್ ಇಂಜಿನ್ ಸಹಾಯದಿಂದ ವಾಹನಗಳು ಚಲಿಸುತ್ತಾ ಇದ್ದಾವೆ. ಆಗ ಇವನು ಚಿಂತಿಸಿದ, ಸ್ಟೀಮ್ ಇಂಜಿನ್ಗಿಂತಲೂ ಗ್ಯಾಸ್ ಇಂಜಿನ್ ಎಷ್ಟೋ ಮಿಗಿಲು. ಯಾಕಂದ್ರೆ ಚಿಕ್ಕ ಕೆಲಸ ಸಾಕು ಮತ್ತು ಸ್ವಲ್ಪ ಹಣದಲ್ಲಿ ಸರಿಪಡಿಸಲು ಬಲ್ಲ ಇಂಜಿನ್ ಆಗಿದೆ ಇದು. ಈ ಒಂದು ಈ ಸ್ಟೀಮ್ ಇಂಜಿನ್ ಗ್ಯಾಸ್ ಇಂಜಿನ್ ಅನ್ನೋದು. ಹೇಗಾದರೂ ಆಗಿ ಗ್ಯಾಸ್ ಇಂಜಿನ್ ಮಾಡಬೇಕೆಂದು ಅವನು ಉಪಾಯ ಹುಡುತ್ತಾನೆ. ಸಿಕ್ಕಿಯೂ ಅದನ್ನು ಬಿಚ್ಚಿ ಸರಿಪಡಿಸಲು ಬಹಳಷ್ಟು ಕಷ್ಟವಾಯಿತು. ಇದರ ಕುರಿತು ಕಲಿಯಬೇಕೆಂಬ ಅವನ ಛಲ ಹುಟ್ಟಿತು. ಹೀಗಿರುವಾಗ ಎಡಿಸನ್ ಎಂಬ ಕಂಪನಿಗೆ ಸೇರಿ ಅಲ್ಲಿ 2 ವರ್ಷವಾಗುವಾಗ ಇವನ ಸಾಧನೆ ನೋಡಿ ಅಲ್ಲಿಯ ಚೀಫ್ ಆಗ್ತಾನೆ. ಈ ಒಂದು ಹೆನ್ರಿ ಫೋರ್ಡ್ ಅಲ್ಲಿ ಒಂದು ಚೀಫ್ ಆಗ್ತಾನೆ. ಇನ್ನುವಾಗ ಅವನೊಂದು ಗ್ಯಾಸ್ ಇಂಜಿನ್ ಅನ್ನು ತಯಾರು ಮಾಡ್ತಾನೆ. ಈ ಗ್ಯಾಸ್ ಇಂಜಿನ್ ಅನ್ನು ತಯಾರು ಮಾಡಿ ಆಯ್ತು. ಈಗ ಅದನ್ನು ಎಲ್ಲಿ ಫಿಟ್ ಮಾಡುವುದು ನಮಗೆ ತಿಳಿಯದೆ ಅವನೊಂದು ಉಪಾಯ ಹುಡುತ್ತಾನೆ. ಒಂದು 4 ಚಕ್ರದ ಒಂದು ಸೈಕಲ್ ಅನ್ನು ಮಾಡಿ ಅಲ್ಲಿ ಫಿಟ್ ಮಾಡುವ ಎಂದು ಅವನು ಉಪಾಯವನ್ನು ಹೂಡಿದ. ಕಂಪನಿ ಮಾಡ್ತಾನೆ. ಇದರ ಹೆಸರು ಡೆಟೋರಿಯೇಟ್ ಆಟೋಮೊಬೈಲ್ಸ್. ಆದ್ರೆ ತುಂಬಾ ಕಾಲವನ್ನು ಈ ಒಂದು ಕಂಪನಿ ಬರಲಿಲ್ಲ. ಅರ್ಧದಲ್ಲಿ ನಿಲ್ಲಿಸಲಾಯಿತು. ಆದ್ರೂ ಬೇರೆ ಕಂಪನಿ ಮಾಡಬೇಕೆನಿಸಿತು. ಆದರೆ ಯಾರೂ ಕೈ ಜೋಡಿಸಲಿಲ್ಲ. ಯಾಕಂದ್ರೆ ಇವನು ಮುಂಚೆ ಒಂದು ಕಂಪನಿ ಮಾಡಿದ್ದ. ಯಾಕಂದ್ರೆ ಆ ಕಂಪನಿಯಿಂದ ಕಂಪನಿ ನಿಂತು ಹೋದ ಕಾರಣ ಇವನಲ್ಲಿ ಯಾರಿಗೂ ವಿಶ್ವಾಸ ಇರಲಿಲ್ಲ. ಆದ್ರಿಂದ ಇವನಲ್ಲಿ ಯಾರು ಕೈ ಜೋಡಿಸಲು ಮುಂದೆ ಬರಲಿಲ್ಲ. ಇವಾಗ ಹೆರಾಲ್ಡ್ ವಿಲ್ಸನ್ ಎಂಬಾತ ಒಂದು ಮುಂದೆ ಬರ್ತಾನೆ. ಹಾಗೆ ಇವರಿಬ್ಬರು ಕೂಡಿ ಒಂದು ಸ್ಪೋರ್ಟ್ಸ್ ಕಾರ್ ಮಾಡಬೇಕು ಎಂದು ಚಿಂತಿಸ್ತಾರೆ. ಹಾಗೆ ಇವರಿಬ್ಬರ ಒಂದು ಹಣ ಇವರಿಬ್ಬರು ಹಾಕಿ ಇವರೊಂದು ಸ್ಪೋರ್ಟ್ಸ್ ಕಾರ್ ಅನ್ನು ನಿರ್ಮಿಸುತ್ತಾರೆ. ಹೀಗಿರುವಾಗ ಈ ಒಂದು ಸ್ಪೋರ್ಟ್ಸ್ ಕಾರ್ ಕಂಪನಿ ಇದೊಂದು ಒಂದು ಸಕ್ಸಸ್ಫುಲ್ ಆಗಿತ್ತು. ಯಾಕಂದ್ರೆ ಹಲವಾರು ಜನ ಇನ್ವೆಸ್ಟ್ ಮಾಡಿದ್ರು. ಹೀಗೆ ಈ ಒಂದು ಕಂಪನಿ ಮುಂದೆ ಹೋಗುತ್ತಾ ಇತ್ತು. ಈ ಒಂದು ಕಂಪನಿಯ ಹೆಸರು ಹೆನ್ರಿ ಫೋರ್ಡ್ ಎಂದು ಇಟ್ಟ. 1903ರಲ್ಲಿ ಹೆನ್ರಿ ಫೋರ್ಡ್ ಎಂಬ ಒಂದು ಕಂಪನಿ ಹುಟ್ಟಿ ಬಂದಿತ್ತು. ಹೀಗಿರುವಾಗ ಮತ್ತಷ್ಟು ಇನ್ವೆಸ್ಟರ್ಸ್ ಬಂದ್ರು. ಆದ್ರೆ ಇನ್ವೆಸ್ಟರ್ಸ್ ಒಂದು ಡಿಮ್ಯಾಂಡ್ ಹಾಕಿದ್ರು. ಏನಂದ್ರೆ ಇದರಲ್ಲಿ ಸಿಕ್ಕಿದ ಹಣವನ್ನು ನಮಗೆ ಕೊಡ್ಬೇಕು, ಒಂದು 3/4% ಹಣ ನಮಗೆ ಕೊಡ್ಬೇಕು. ಆಗ ಈ ಹೆನ್ರಿ ಫೋರ್ಡ್ಗೆ ಇದರಲ್ಲಿ ಅವನು ಒಪ್ಪಲಿಲ್ಲ. ಈ ಒಂದು ಒಪ್ಪಂದವನ್ನು ಅವನು ಒಪ್ಪದೆ. ಯಾಕಂದ್ರೆ ಅವನು ಚಿಕ್ಕದರಲ್ಲಿ ಅವನಿಗೆ ಒಂದು ಗುರಿ ಇತ್ತು, ಒಂದು ವಾದ ಏನಂದ್ರೆ, ನಾನು ಯಾರ ಮಾತು ಕೇಳೋದಿಲ್ಲ. ಯಾಕಂದ್ರೆ ಇವನು ಚಿಕ್ಕದಿನದಲ್ಲೇ ಅತಿ ಕಷ್ಟದಲ್ಲಿ ಬೆಳೆದು ಬಂದವನು.
ಈ ಒಂದು ವಾತಾವರಣದಲ್ಲಿತ್ತು. ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಹೀಗೆ ಈ ಒಂದು ಘಟನೆ ನಡೆದಾಗ ಅಲ್ಲಿರುವ ಇನ್ವೆಸ್ಟರ್ಸ್ ಏನ್ ಮಾಡಿದ್ರು, ಇವನನ್ನು ಕಂಪನಿಯಿಂದಲೇ ಹೊರಹಾಕಿದ್ರು. ನಂತರ ಆ ಕಂಪನಿಯ ಹೆಸರು ಲೈಲ್ಯಾಂಡ್ ಎಂದು ಕಂಪನಿಯ ಹೆಸರು ಇಟ್ರು. ನಂತರ ಈ ಒಂದು ಫೋರ್ಡ್ ಎಂಬ ಕಂಪನಿಯಲ್ಲಿ ಹೆಸರನ್ನೇ ಬದಲಾಯಿಸಿ ಅವರು ಲೈಲ್ಯಾಂಡ್ ಎಂದು ಹೆಸರಿಟ್ಟರು. ನಂತರ ಅದಕ್ಕೆ ಕ್ಯಾಡಿಲಾಕ್ ಎಂದು ಹೆಸರು, ಲೈಲ್ಯಾಂಡ್ ಇಂದ ಕ್ಯಾಡಿಲಾಕ್ ಎಂದು ಹೆಸರು ಬದಲಾಯಿಸಲಾಯಿತು. ನನ್ನ ಕಂಪನಿಯಿಂದ ಹೊರಹಾಕಿದ ಇವನಿಗೆ ದೊಡ್ಡ ವಿಶೇಷತೆ, ದೊಡ್ಡ ಹೆದರಿಕೆನೇ ಆಗ್ಲಿಲ್ಲ. ಯಾಕಂದ್ರೆ ಆ ಕಂಪನಿಯಲ್ಲಿ ಅತಿ ಬುದ್ಧಿವಂತ ವ್ಯಕ್ತಿ ಇದ್ದದ್ದು ಇವನು ಮಾತ್ರ. ಆ ಒಂದು ವಿಶ್ವಾಸ ಅವನಲ್ಲಿತ್ತು. ಹಾಗೆ ಹೀಗೆ ಚಿಂತಿಸುತ್ತಿದ್ದಾಗ ಕಂಪನಿ ಮಾಡುದು ಹೀಗೆ ಒಂದು ನೆಕ್ಸ್ಟ್ ಪ್ಲಾನ್ ಹೀಗೆ ಮಾಡ್ತಾ ಇರುವಾಗ ಟಾನ್ ಕೂಪರ್ ಎಂಬ ಒಂದು ಸೈಕ್ಲಿಸ್ಟ್, ಆ ಒಂದು ವ್ಯಕ್ತಿ ಇವನಿಗೆ ಸಿಗುತ್ತಾನೆ. ಹಾಗೆ ಇವರಿಬ್ಬರು ಇನ್ವೆಸ್ಟ್ ಮಾಡಿ ಮತ್ತೊಂದು ಒಂದು ರೇಸ್ ಕಾರ್ ಮಾಡ್ತಾರೆ. ಒಂದು ಸ್ಪೋರ್ಟ್ಸ್ ಬೇಕಾಗಿ ಆ ಒಂದು ರೇಸ್ ಕಾರ್ ಮಾಡ್ತಾರೆ, 999 ರೇಸ್ ಕಾರ್ ಮಾಡ್ತಾರೆ. ಅದ್ರ ಹೆಸರಾಗಿ 999 ರೇಸ್ ಕಾರ್ ಅಂತ. ಆಗ ಈ ಒಂದು ರೇಸ್ ಕಾರ್ ಎಂಬುದು ಆ ಕಂಪನಿ ರೇಸ್ ಸ್ಪರ್ಧೆಯಲ್ಲಿ ವಿಜಯಗೊಳ್ಳುತ್ತದೆ, ಈ ಒಂದು 999 ರೇಸ್ ಕಾರ್. ಹಾಗೆ ಇದೆ ಮತ್ತಷ್ಟು ಇನ್ವೆಸ್ಟರ್ಸ್ ಇವರಿಗೆ ಬಂದ್ರು. ಮತ್ತೆ ನಂತರ ಒಂದು ಫೋರ್ಡ್ ಎಂದು ಒಂದು ಕಂಪನಿ ಮತ್ತೆ ಪುನರ್ಜನ್ಮ ಕಂಪನಿ ನೀಡಿತು. ನಂತರ ಈ ಒಂದು ಫೋರ್ಡ್ ಕಂಪನಿಯು ಅತ್ಯಂತ ಹೆಚ್ಚು ಬೆಳೆಯುತ್ತಾ ಹೋಯಿತು. ನಂತರ ಹಲವಾರು ಇನ್ವೆಸ್ಟರ್ಸ್ ಗೆ ಜಾಸ್ತಿ ಆಗುತ್ತಲೇ ಇದ್ರು. ತದನಂತರ ಇವನು ಹೆನ್ರಿ ಫೋರ್ಡ್ ಎಂಬಾತ ಒಂದು ಡಿಮ್ಯಾಂಡ್ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಅತ್ಯಂತ ಹೆಚ್ಚು ಸಂಬಳವನ್ನು ನೀಡಬೇಕು ಎಂದು ಅವನೊಂದು ಡಿಮ್ಯಾಂಡ್ ಇಟ್ಟ. ಆಗ ಮತ್ತೆ ಬೇರೆಲ್ಲ ಕಂಪನಿಗಳಿಗೆ ಏನಾಯ್ತು, ಹಲವಾರು ಬೇರೆ ತುಂಬಾ ಕಂಪನಿ ಇತ್ತು. ಆಗ ಅವರೆಲ್ಲ ನಗಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಈ ಹೆಚ್ಚು ಸಂಬಳ ಮಾಡಿದ್ರೆ ಕಾರ್ ಕಂಪನಿಗೆ ಬೇಕಾಗಿ $28,000 ಬೇಕಾಯಿತು. 1904 300 ಕೆಲಸದವರಿರುವ ಒಂದು ದೊಡ್ಡ ಫ್ಯಾಕ್ಟರಿ ಕಟ್ಟುತ್ತಾನೆ. 1903ರಿಂದ 8ರವರೆಗೆ ಹಲವಾರು ತರದ ಕಾರುಗಳನ್ನು ಇವನು ಮಾಡ್ತಾನೆ. ಮಾಡೆಲ್ ABCFRA ಇದೆಲ್ಲ ಒಂದು ಒಳ್ಳೆಯ ಕಾರ್ ಆಗಿ ಮಾರ್ಪಟ್ಟಿತು. ಆದ್ರೆ ಇದರಲ್ಲಿ ಮಾಡೆಲ್ T ಎಂಬ ಒಂದು ಕಾರ್ ತುಂಬಾ ಹೈಲೈಟ್ ಆಯಿತು. ಎಲ್ಲರಿಗೂ ಇಷ್ಟಪಡುವ ಒಂದು ಕಾರ್ ಆಯಿತು. ಮಾತ್ರವಲ್ಲ ಡಿಮ್ಯಾಂಡು ಜಾಸ್ತಿ ಆಯಿತು ಈ ಕಾರಿಗೆ. ಇದರ ಬೆಲೆ $800 ಆದರೆ ಇವನಲ್ಲಿರುವ ಕೆಲಸ ಮಾಡುವವರು ಒಂದೇ ರೀತಿಯ ಕಾರ್ಯನಿರ್ವಹಿಸುತ್ತಿದ್ದರು. ಆದ್ದರಿಂದ ಈ ಸಲ ಕೆಲಸದವರಿಗೆ ಹಣವನ್ನು ಡಬಲ್ ಮಾಡಿ ಕೊಡಲಾಯಿತು. ಆಗ ಎಲ್ಲಾ ಕಾರ್ ಕಂಪನಿಗೆ ಖುಷಿಯಾಯಿತು. ಯಾಕಂದ್ರೆ ಇವನ ಕಂಪನಿ ಡೌನ್ ಆಗ್ಲಿಕ್ಕೆ ಚಾನ್ಸ್ ಇದೆ ಅಂತ. ಆದರೆ ಇಲ್ಲಿ ಘಟನೆ ಉಂಟಾಯಿತು. ಏನಂದ್ರೆ ಹಲವಾರು ರಾಜ್ಯದಿಂದ ತುಂಬಾ ಕಾರ್ಮಿಕರು ಒಂದು ವಿದಗ್ಧ ಕೆಲಸದಲ್ಲಿ ಅತ್ಯಂತ ವಿದಗ್ಧ ಒಂದು ಕೆಲಸದವರು ಈ ಒಂದು ಕಂಪನಿಗೆ ಬಂದ್ರು. ಆಗ ಹೆನ್ರಿ ಫೋರ್ಡ್ ಏನ್ ಮಾಡ್ತಾನೆ, ಈ ಬಂದವರನ್ನು ಎಲ್ಲರನ್ನು ಪರಿಶೀಲಿಸಿ ಈ ಒಂದು ಕಂಪನಿಗೆ ಸೇರ್ಪಡಿಸ್ತಾನೆ. ಆಗ ಕಂಪನಿಗೆ ಸೇರ್ಪಡಿಸ್ತಾನೆ. ಮಾತ್ರವಲ್ಲ ಈ ಕಂಪನಿಯನ್ನು 2 ಶಿಫ್ಟ್ ಆಗಿ ಬದಲಾಯಿಸ್ತಾನೆ. ಯಾಕಂದ್ರೆ ಮುಂಚಿನ ಕಾಲದಲ್ಲಿ ಒಂದು ಕಾರನ್ನು ಆರ್ಡರ್ ಮಾಡಿದ್ರೆ ನಂತರ 1 ವರ್ಷ ಬೇಕು ಅವರ ಕೈಗೆ ತಲುಪಲು. ಆದ್ರೆ ಇವನನ್ನು ಡಿಮ್ಯಾಂಡ್ ಇಟ್ಟ. ಒಂದು ರೂಲ್ಸ್ ಆಗಿತ್ತು ಅವನದ್ದು. ಏನಂದ್ರೆ ಒಂದು ಕಾರನ್ನು ಖರೀದಿಸಿದ್ರೆ ಆ ಕಾರನ್ನು 24 ಗಂಟೆಯೊಳಗೆ ಅವರ ಮನೆಗೆ ತಲುಪಿಸಬೇಕು. ಮಾತ್ರವಲ್ಲ ಮತ್ತೊಂದು ಕಂಡೀಷನ್ ಏನಂದ್ರೆ ಒಂದು ಕ್ವಾಲಿಟಿ ಆಗ್ಬೇಕು. ಅವರು ನಿರ್ಮಿಸುವ ಒಂದೊಂದು ಕಾರು ಕೂಡ ಒಂದು ಕ್ವಾಲಿಟಿ ಕಾರ್ ಆಗ್ಬೋದು, ಚೀಪ್ ಕಾರ್ ಆಗ್ಬಾರ್ದು. ಮತ್ತೊಂದು ರೂಲ್ಸ್ ಆಗಿತ್ತು. ಮತ್ತು 3ನೇ ರೂಲ್ಸ್ ಆಗಿತ್ತು. ಏನಂದ್ರೆ ಕಾರ್ ಇಂಜಿನಿಯರ್ಸ್ಗಳಿಗೆ ಸಂಬಳವನ್ನು ಜಾಸ್ತಿ ಮಾಡಿಕೊಡ್ಬೇಕು ಎಂದು. ಹೀಗಿರುವಾಗ ಹೆನ್ರಿ ಫೋರ್ಡ್ಗೆ ವಯಸ್ಸಾಗ್ತಾ ಬರುವಾಗ ಈ ಒಂದು ಸಮಯದಲ್ಲಿ ಹೆನ್ರಿ ಫೋರ್ಡ್ನ ಮಗ ಜಾನ್ ಎಂಬಾತ ಆ ಒಂದು ಕಂಪನಿಗೆ ಜಾಯಿನ್ ಆಗ್ತಾನೆ. ಆಗ ಅವನು ಹೇಳ್ತಾನೆ, ಆ ಜಾನ್ ಎಂಬಾತ, ಇವನ ಫೋರ್ಡಿನ ಮಗ ಜಾನ್ ಎಂಬಾತ ಹೇಳ್ತಾನೆ, ನಾವು ಹೀಗೆ ಹೋದರೆ ಸಾಲದು, ಹೀಗೆ ಹೋದರೆ ನಮ್ಮ ಒಂದು ಕಂಪನಿಯು ಹೀಗೆ ಹೋದ್ರೆ ನಮ್ಮ ಕಂಪನಿಯು ಡೌನ್ ಆಗ್ಲಿಕ್ಕೆ ಚಾನ್ಸ್ ಇದೆ. ನಾವು ಈ ಒಂದು ಕಂಪನಿಯನ್ನು ಹೊಸ ಜನರೇಷನ್ಗೆ ತಕ್ಕ ನಾವು ಈ ಕಂಪನಿಯನ್ನು ಬದಲಾಯಿಸಬೇಕು.
ಎಂದು ಜಾನ್ ಹೇಳ್ತಾನೆ. ಆಗ ಹೆನ್ರಿ ಫೋರ್ಡ್ ಏನ್ ಮಾಡ್ತಾನೆ, ತನ್ನ ವಾದವನ್ನು ಅವನಿಗೆ ಯಾವತ್ತೂ ತಪ್ಪಿರ್ಲಿಲ್ಲ. ಯಾಕಂದ್ರೆ ಅವನೊಂದು ವಾದ ಇತ್ತು, ನಾನು ಹೇಳಿದ್ದು ಮಾತ್ರ ಇಲ್ಲಿ ನಡೆಯಬೇಕು ಅಂತ ಒಂದು ವಾದ ಅದೆಲ್ಲರಿಗೂ ಇರ್ತದೆ. ಆ ಒಂದು ವಾದದಲ್ಲಿ ಮಾತ್ರ ಈ ಒಂದು ಹೆನ್ರಿ ಫೋರ್ಡ್ ನಡೀತಾ ಇದ್ದದ್ದು. ಆ ಒಂದು ಸ್ವಲ್ಪ ಕಾಲ ಕಳೆದ ನಂತರ ಈ ಒಂದು ಕಂಪನಿ ಡೌನ್ ಆಯ್ತು. ಯಾಕಂದ್ರೆ ಕಾರು ಡೌನ್ ಆಯ್ತು. ಯಾಕಂದ್ರೆ ಹಲವಾರು ಜನರೇಷನ್ಗೆ ತಕ್ಕ ಆ ಕಾರನ್ನು ನಿರ್ಮಿಸ್ತಾ ಇದ್ರು. ಆಗ ಈ ಫೋರ್ಡ್ ಏನ್ ಮಾಡ್ತಾನೆ, ಅವನು ಚಿಂತಿಸ್ತಾನೆ, ತನ್ನ ಮಗ ಹೇಳಿದ್ದ ಮುಂಚೆ ಈ ಒಂದು ಕಂಪನಿಯನ್ನು ಜನರೇಷನ್ಗೆ ತಕ್ಕ ನಾವು ನಿರ್ಮಿಸ್ಬೇಕು ಎಂದು. ಆದ್ರೆ ಈ ಫೋರ್ಡ್ ಕೇಳದೆ ಇವನು ಅದೇ ಒಂದು ಕಾರನ್ನೇ ಬೆಳವಣಿಗೆ ಹೇಗೆ ಮಾಡ್ತಾ ಇದ್ದ. ಆಗ ಫೋರ್ಡ್ ಈ ಮಾತನ್ನು ಅರಿತು ಒಂದು ಹೊಸ ಜನರೇಷನ್ಗೆ ತಕ್ಕ ಕಾರನ್ನು ಮಾಡಿ, ಒಂದು ಒಳ್ಳೆ ಡಿಸೈನರ್ಸ್ ಅನ್ನಿಟ್ಟು ಒಂದು ಹೊಸ ಕಾರನ್ನು ನಿರ್ಮಿಸ್ತಾನೆ. ಆ ಕಾರು ಒಂದು ಪ್ರಸಿದ್ಧವಾದ ಕಾರ್ ಆಗ್ತದೆ. ಅತ್ಯಂತ ಅವರ ಅನಾಲಿಸಿಟಿಯಲ್ಲಿ ಅತ್ಯಂತ ಶ್ರೇಣಿಯಲ್ಲಿ ಮುಂಚೂಣಿಯಲ್ಲಿ ಬರಲು ಇದಕ್ಕೆ ಸಾಧ್ಯವಾಯಿತು. ಹೀಗಿರುವಾಗ ಮತ್ತೊಂದು ಘಟನೆ ಉಂಟಾಯ್ತು. ಏನಂದ್ರೆ ಹೆನ್ರಿ ಫೋರ್ಡ್ ಗಿಂತ ಮುಂಚೆನೆ ಇವನ ಮಗ ಹೊಟ್ಟೆಯಲ್ಲಿ ಏನೋ ಒಂದು ಕ್ಯಾನ್ಸರ್ ಬಂದು ಇವನ ಮಗ ಮರಣ ಹೊಂದುತ್ತಾನೆ. ತದನಂತರ ಈ ಒಂದು ಕಂಪನಿಯು, ಫೋರ್ಡ್ ಎಂಬ ಕಂಪನಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಬೆಳೆದು ಅತ್ಯಂತ ಈ ಒಂದು ಜನರಿಗೆ, ಈ ಲೋಕದಲ್ಲಿ ಎಲ್ಲರಿಗೂ ತಿಳಿಯುವ ಒಂದೇ ಒಂದು ಕಂಪನಿಯಾಗಿ ಬೆಳೆಯಿತು. ಅದೇ ಫೋರ್ಡ್ ಎಂಬ ಒಂದು ಕಂಪನಿ. ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಯುವುದೇನೆಂದರೆ, ಒಂದು ಕಷ್ಟಪಟ್ಟು ಬಡವನಾದ ಒಂದು ವ್ಯಕ್ತಿಗೆ ಇಷ್ಟಕ್ಕೂ ದೊಡ್ಡ ಒಂದು ಸಾಧನೆಯನ್ನು ಮಾಡಲು ಆದರೆ ಅದಕ್ಕೆ ಅವನ ಛಲವೇ ಕಾರಣ. ಯಾವತ್ತು ನಾವು ಒಂದು ಛಲವನ್ನು ಮಾಡಿದರೆ, ಆ ಛಲವನ್ನು ಬಿಡದೆ ನಾವು ಗಟ್ಟಿಯಾಗಿ ನಮ್ಮ ಛಲವನ್ನು ಬಿಡದೆ ನಾವು ಮುಂದೆ ಹೋದರೆ ನಮಗೆ ಒಂದು ಸಕ್ಸಸ್ಫುಲ್ ಆದ ಒಂದು ದಾರಿಗೆ ನಾವು ತಲುಪಲು ಈ ಒಂದು ವಿಡಿಯೋ ಕಾರಣವಾಗಿದೆ. ಈ ಒಂದು ಸ್ಟೋರಿ, ಈ ಒಂದು ಕತೆ ನಮಗೆ ಮಾದರಿಯಾಗಿದೆ. ಈ ವಿಡಿಯೋ ನಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ತಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ತಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೊಂದು ವಿಡಿಯೋದಲ್ಲಿ ಕಾಣೋಣ. ಬಾಯ್.